ಅಲ್ಲ ಗುರು, ಇವತ್ತು ಬಂಗಾರಪೇಟೆಯಿಂದ ಕೇರ್ಪುರ ಹೋಗ್ಬೇಕಂತ ಹೇಳ್ಬಿಟ್ಟು ಯಾವುದೇ ಒಂದು ಎಕ್ಸ್ಪ್ರೆಸ್ ಬಂತು. ಎಕ್ಸ್ಪ್ರೆಸ್ ಜೊತೆಯಲ್ಲಿ ಬಂಗಾರಪೇಟೆ ಅವ್ರು ನೋಡ್ಕೊಬಿಟ್ಟು ನಾನು ಹತ್ಕೊಂಡೆ. ಮತ್ತೆ ನೋಡಿದ ತಕ್ಷಣ ಅಲ್ಲಿ ಕೇರ್ಪುರ ಸ್ಟಾಪ್ ಕೊಟ್ಟಿಲ್ಲ. ಮತ್ತೆ ಎಲ್ಲೋಯ್ತು ಅಂದ್ರೆ ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಹೋಯ್ತು. ಆ ಟೈಮಲ್ಲಿ ಅಣ್ಣವ್ರು ಏನಾದ್ರು ಗೊತ್ತಾ, ಬೆಳಿಗ್ಗೆ ಬೇಗ ಹೋಗೋಣ ಬಂದ್ರೆ ಬೇಗ ಕೊಟ್ಬಿಡ್ತೀವಿ ಸರ್, ಬೇಗ ಕೊಟ್ಬಿಡ್ತೀವಿ ಸರ್. ಬೈಟ್ ಬಿಡ್ಕೊಂಡೈತಲ್ಲ ಮೆಮೊ ಡೆಮೋ ಗಾಡಿ ಆಯ್ತು. ಆಮೇಲೆ ಮೆಜೆಸ್ಟಿಕ್ ಬಂತು. ಮೆಜೆಸ್ಟಿಕ್ ಬಂದ್ಮೇಲೆ ಅಣ್ಣವರೆಲ್ಲ ತುಂಬ ಓಡ್ತಿದ್ದ. ಅಂತ ಟೈಮಲ್ಲಿ ನನಗೇನು ಅನಿಸ್ತು ಗೊತ್ತಾ, ಆ್ಯಕ್ಚುಲಿ ಎಕ್ಸಾಮ್ ಟೈಮಲ್ಲಿ ಇತ್ತು ಟ್ರೈನ್ ಏನಾದರೂ ಹತ್ಕೊಬಿಟ್ಟು ಏನಾದರೂ ಒಂದು ಮಿಸ್ ಮ್ಯಾಚಿಂಗ್ ಮಾಡ್ಕೊಬಿಟ್ರೆ ಎಕ್ಸಾಮ್ ಅಂತೂ ಖಂಡಿತವಾಗಿ 100% ಅಟೆಂಡೇ ಆಗೋದಿಲ್ಲ. ಸರಿ ಆಯಿತು, 9:20 ಇರೋ ಟ್ರೈನ್ಗೆ ಹೋಗ್ಬೇಕು ಅಂತ ನಾನು ನೋಡಿದ್ರೆ 9:20 ಇರೋದು 9:35ಗೆ ಬಿಟ್ಟು. ಅಲ್ಲಿ ಬಿಟ್ಟವರು ಸುಮ್ಮನೆ ಇದ್ದಿಲ್ಲ. ಮತ್ತು ಜರ್ನಿ ಮಾಡ್ತಿರ್ಬೇಕಾದ್ರೆ ಒಂದು ಹತ್ರ ಔಟ್ರ್ ಆಗಿತ್ತು, ಅಲ್ಲಿ 20 ಮಿನಿಟ್ಸ್ ಔಟ್ ಆಯಿತು. ಒಂದು ಕಡೆ ಕಾಲೇಜ್ಗೆ ಹೋಗ್ಬೇಕಂತ ಗೊತ್ತಿಲ್ಲ, ಇನ್ನೊಂದು ಕಡೆ ಮನೆಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಇಂಥ ಟೈಮಲ್ಲಿ ಬೇರೆ ನನಗೆ ಎಕ್ಸಾಮು. ಇಂಥ ಸಿಚುವೇಷನಲ್ಲಿ ಎಲ್ಲರೂ ಏನು ಮಾಡ್ತೀರಂತ ಬೇಗನೆ ಕಮೆಂಟ್ ಮಾಡಿ.